ಹಲವಾರು ಚಿತ್ರಗಳಿಗೆ ಸಹಿ ಹಾಕಿದ್ರು ಕೂಡ ಹಲವಾರು ಚಿತ್ರದ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ದುಡ್ಡು ಹಾಕಿದ್ದಾರೆ ಅವ್ರು ನಂಬ್ಕೊಂಡು. ಈಗ ಒಂದು ವೇಳೆ ಅತಂತ್ರ ಸ್ಥಿತಿಗೆ ಹೋಗ್ಬಿಟ್ರ ಚಿತ್ರ ನಿರ್ದೇಶಕರುಗಳು ಅಂತ. ಯಾಕಂದರೆ ಈ ಬಾರಿ ಡೆವಿಲ್ ರಿಲೀಸ್ ಆಗಬೇಕಿತ್ತು, ಇವತ್ತೇನು ಸಾಂಗ್ ರಿಲೀಸ್ ಆಗಬೇಕಿತ್ತು, ಅದು ತಡೆ ಹಿಡಿದಿದ್ದಾರೆ, ಅಂದರೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ಸಾಕಷ್ಟು ನಷ್ಟ ಆಗ್ತಿದೆಯಾ ದರ್ಶನ್ ಅವ್ರನ್ನ ನಂಬ್ಕೊಂಡವ್ರಿಗೆ? ಇಲ್ಲ, ಇದು ತುಂಬ ಈಗಾಗಲೇ ಒಂದು ವರ್ಷದಿಂದನೂ ನಡೀತಾನೇ ಇದೆ. ಇವಾಗ ಅವ್ರು ಬೇಲಿದ್ದಾಗಲೂ ಸಹ ಅವ್ರಿಗೆ ಇಫ್ ಇಟ್ ಈಸ್ ಪಾಸಿಬಲ್ ಕೆಲವೊಂದು ಸಿನಿಮಾನ ಅವರು ಫಿನಿಷ್ ಮಾಡ್ಬೋದಿತ್ತು. ಕೆಲವೊಬ್ಬರಿಗೆ ನಿರ್ಮಾಪಕರಿಗೆ ಏನಂದರೆ ಸಿನಿಮಾ ಸ್ಟಾರ್ಟ್ ಆಗದೇ ಇದ್ದವ್ರಿಗೆ ಏನು ಲಾಸ್ ಆಗಲ್ಲ. ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದು ರೀಫಂಡ್ ಮಾಡ್ಬೋದು ದರ್ಶನ್ ಅವರು. ಅದೇ ಅರ್ಧ ಸಿನಿಮಾ ಆಗಿರೋ ಅಂಥದ್ದನ್ನು ಸಿನಿಮಾ ಫಿನಿಷ್ ಮಾಡಬೇಕಿತ್ತು. ಆ ಒಂದು ಕಾರಣಕ್ಕೆ ಕಾನೂನು ಏನೂ ಚೇಂಜ್ ಆಗಲ್ವಲ್ಲ. ಸೊ ಆ ಒಂದು ಯಾರು ಅವ್ರ ಜೊತೆಗೆ ಅರ್ಧ ಸಿನಿಮಾಗಳು ಮಾಡಿದ್ದಾರೆ ಅವರಿಗೆ ಲಾಸ್ ಆಗ್ಬೋದು. ಅದು ಮುಂದಕ್ಕೆ ಏನಾರ ಲಾಸ್ ಅವರೇ ಬೇರ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಇದು ಅವ್ರು ಮಾಡ್ಕೊಂಡಿರೋ ತಪ್ಪು. ಪಾಪ ಬೇರೆ ನಿರ್ಮಾಪಕರು ದುಡ್ಡು ಹಾಳಾಗಬಾರ್ದಲ್ವಾ, ಅವರೇ ನಿಭಾಯಿಸ್ಕೋಬೇಕಿದನ್ನು. ಫೈನಲಿ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು, ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಒಬ್ಬ ದಿಟ್ಟ ನಾಯಕ ಬೇಕು ಚಿತ್ರರಂಗಕ್ಕೆ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಯಾಕಂದರೆ ಹಿಂದೆ ರಾಜ್ಕುಮಾರ್ ಇದ್ದರು, ಅಂಬರೀಷ್ ಅವರಿದ್ದರು, ವಿಷ್ಣುವರ್ಧನ್ ಇದ್ದರು, ಸಾಕಷ್ಟು ಮೇರು ನಟರುಗಳು ಇದ್ದರು. ಯಾಕೋ ಅದೆಲ್ಲ ಅವರೆಲ್ಲ ಮರೆ ಆದಮೇಲೆ ಇತ್ತೀಚೆಗೆ ಯಾಕೋ ಚಿತ್ರರಂಗದಲ್ಲಿ ಕಲಾವಿದರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಚಿತ್ರರಂಗವನ್ನು ಒಗ್ಗಟ್ಟಾಗಿಡಲಿಕ್ಕೆ ಯಾರಾದರೂ ಒಬ್ಬರು ನಾಯಕರು ಬೇಕಲ್ವಾ? ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಿತ್ರರಂಗದಲ್ಲಿ ಅವತ್ತೂ ಒಗ್ಗಟ್ಟಿದೆ, ಇವತ್ತೂ ಒಗ್ಗಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಚಿತ್ರರಂಗ ಏನು ಡಿಸಿಷನ್ಸ್ ತೊಗೊಳಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಅವರು ಪರ್ಸ್ನಲ್ ಲೈಫ್ ಆದಾಗ ಪರ್ಸ್ನಲ್ ಲೈಫ್ಗೆ ಯಾರೂ ಎಂಟ್ರಫೇರ್ ಆಗಲ್ಲ. ಇವಾಗ ಮುಂಚೆ ರಾಜ್ಕುಮಾರ್ ಅವರಿದ್ದರೂ ಸಹ ಅವರು ಮನೆಗೆ ಹೋಗಿ ಏನೇ ವಿಚಾರಗಳಿದ್ರೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ರೀತಿಯಾಗಿ ಡಿಸಿಷನ್ ತೊಗೋತಿದ್ರೆ ವಿನಃ ಇದೆಲ್ಲ ಚಿತ್ರರಂಗದಲ್ಲಿ ಮಾಡಿರೋಂಥ ಹೊಸ ಬೆಳವಣಿಗೆಗಳು ಇವೆಲ್ಲ. ಇದೆಲ್ಲ ಪರ್ಸ್ನಲ್ಲಾಗಿ ಅವ್ರು ಮಾಡ್ಕೊಂಡಿರೋದ್ರಿಂದ ಅವ್ರು ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಚಿತ್ರರಂಗದ ಬಗ್ಗೆ ಏನಾದ್ರು ಮಾತಾಡಿದಾಗ ಅಥವಾ ಚಿತ್ರರಂಗದಿಂದ ಏನಾದರೂ ತೊಂದರೆಗಳಾದಾಗ ಮಾತ್ರ ವಾಣಿಜ್ಯ ಮಂಡಳಿನಲ್ಲಿ ಅದನ್ನು ನಾವು ಆನ್ಸರ್ ಮಾಡ್ಬೋದು. ಬಿಟ್ಟರೆ ಒಗ್ಗಟ್ಟಿಲ್ಲ, ಇದರಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಹಲವಾರು ಚಿತ್ರಗಳಿಗೆ ಸಹಿ ಹಾಕಿದ್ರು ಕೂಡ ಹಲವಾರು ಚಿತ್ರದ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ದುಡ್ಡು ಹಾಕಿದ್ದಾರೆ ಅವ್ರು ನಂಬ್ಕೊಂಡು. ಈಗ ಒಂದು ವೇಳೆ ಅತಂತ್ರ ಸ್ಥಿತಿಗೆ ಹೋಗ್ಬಿಟ್ರ ಚಿತ್ರ ನಿರ್ದೇಶಕರುಗಳು ಅಂತ. ಯಾಕಂದರೆ ಈ ಬಾರಿ ಡೆವಿಲ್ ರಿಲೀಸ್ ಆಗಬೇಕಿತ್ತು, ಇವತ್ತೇನು ಸಾಂಗ್ ರಿಲೀಸ್ ಆಗಬೇಕಿತ್ತು, ಅದು ತಡೆ ಹಿಡಿದಿದ್ದಾರೆ, ಅಂದರೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ಸಾಕಷ್ಟು ನಷ್ಟ ಆಗ್ತಿದೆಯಾ ದರ್ಶನ್ ಅವ್ರನ್ನ ನಂಬ್ಕೊಂಡವ್ರಿಗೆ? ಇಲ್ಲ, ಇದು ತುಂಬ ಈಗಾಗಲೇ ಒಂದು ವರ್ಷದಿಂದನೂ ನಡೀತಾನೇ ಇದೆ. ಇವಾಗ ಅವ್ರು ಬೇಲಿದ್ದಾಗಲೂ ಸಹ ಅವ್ರಿಗೆ ಇಫ್ ಇಟ್ ಈಸ್ ಪಾಸಿಬಲ್ ಕೆಲವೊಂದು ಸಿನಿಮಾನ ಅವರು ಫಿನಿಷ್ ಮಾಡ್ಬೋದಿತ್ತು. ಕೆಲವೊಬ್ಬರಿಗೆ ನಿರ್ಮಾಪಕರಿಗೆ ಏನಂದರೆ ಸಿನಿಮಾ ಸ್ಟಾರ್ಟ್ ಆಗದೇ ಇದ್ದವ್ರಿಗೆ ಏನು ಲಾಸ್ ಆಗಲ್ಲ. ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದು ರೀಫಂಡ್ ಮಾಡ್ಬೋದು ದರ್ಶನ್ ಅವರು. ಅದೇ ಅರ್ಧ ಸಿನಿಮಾ ಆಗಿರೋ ಅಂಥದ್ದನ್ನು ಸಿನಿಮಾ ಫಿನಿಷ್ ಮಾಡಬೇಕಿತ್ತು. ಆ ಒಂದು ಕಾರಣಕ್ಕೆ ಕಾನೂನು ಏನೂ ಚೇಂಜ್ ಆಗಲ್ವಲ್ಲ. ಸೊ ಆ ಒಂದು ಯಾರು ಅವ್ರ ಜೊತೆಗೆ ಅರ್ಧ ಸಿನಿಮಾಗಳು ಮಾಡಿದ್ದಾರೆ ಅವರಿಗೆ ಲಾಸ್ ಆಗ್ಬೋದು. ಅದು ಮುಂದಕ್ಕೆ ಏನಾರ ಲಾಸ್ ಅವರೇ ಬೇರ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಇದು ಅವ್ರು ಮಾಡ್ಕೊಂಡಿರೋ ತಪ್ಪು. ಪಾಪ ಬೇರೆ ನಿರ್ಮಾಪಕರು ದುಡ್ಡು ಹಾಳಾಗಬಾರ್ದಲ್ವಾ, ಅವರೇ ನಿಭಾಯಿಸ್ಕೋಬೇಕಿದನ್ನು. ಫೈನಲಿ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು, ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಒಬ್ಬ ದಿಟ್ಟ ನಾಯಕ ಬೇಕು ಚಿತ್ರರಂಗಕ್ಕೆ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಯಾಕಂದರೆ ಹಿಂದೆ ರಾಜ್ಕುಮಾರ್ ಇದ್ದರು, ಅಂಬರೀಷ್ ಅವರಿದ್ದರು, ವಿಷ್ಣುವರ್ಧನ್ ಇದ್ದರು, ಸಾಕಷ್ಟು ಮೇರು ನಟರುಗಳು ಇದ್ದರು. ಯಾಕೋ ಅದೆಲ್ಲ ಅವರೆಲ್ಲ ಮರೆ ಆದಮೇಲೆ ಇತ್ತೀಚೆಗೆ ಯಾಕೋ ಚಿತ್ರರಂಗದಲ್ಲಿ ಕಲಾವಿದರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಚಿತ್ರರಂಗವನ್ನು ಒಗ್ಗಟ್ಟಾಗಿಡಲಿಕ್ಕೆ ಯಾರಾದರೂ ಒಬ್ಬರು ನಾಯಕರು ಬೇಕಲ್ವಾ? ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಿತ್ರರಂಗದಲ್ಲಿ ಅವತ್ತೂ ಒಗ್ಗಟ್ಟಿದೆ, ಇವತ್ತೂ ಒಗ್ಗಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಚಿತ್ರರಂಗ ಏನು ಡಿಸಿಷನ್ಸ್ ತೊಗೊಳಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಅವರು ಪರ್ಸ್ನಲ್ ಲೈಫ್ ಆದಾಗ ಪರ್ಸ್ನಲ್ ಲೈಫ್ಗೆ ಯಾರೂ ಎಂಟ್ರಫೇರ್ ಆಗಲ್ಲ. ಇವಾಗ ಮುಂಚೆ ರಾಜ್ಕುಮಾರ್ ಅವರಿದ್ದರೂ ಸಹ ಅವರು ಮನೆಗೆ ಹೋಗಿ ಏನೇ ವಿಚಾರಗಳಿದ್ರೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ರೀತಿಯಾಗಿ ಡಿಸಿಷನ್ ತೊಗೋತಿದ್ರೆ ವಿನಃ ಇದೆಲ್ಲ ಚಿತ್ರರಂಗದಲ್ಲಿ ಮಾಡಿರೋಂಥ ಹೊಸ ಬೆಳವಣಿಗೆಗಳು ಇವೆಲ್ಲ. ಇದೆಲ್ಲ ಪರ್ಸ್ನಲ್ಲಾಗಿ ಅವ್ರು ಮಾಡ್ಕೊಂಡಿರೋದ್ರಿಂದ ಅವ್ರು ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಚಿತ್ರರಂಗದ ಬಗ್ಗೆ ಏನಾದ್ರು ಮಾತಾಡಿದಾಗ ಅಥವಾ ಚಿತ್ರರಂಗದಿಂದ ಏನಾದರೂ ತೊಂದರೆಗಳಾದಾಗ ಮಾತ್ರ ವಾಣಿಜ್ಯ ಮಂಡಳಿನಲ್ಲಿ ಅದನ್ನು ನಾವು ಆನ್ಸರ್ ಮಾಡ್ಬೋದು. ಬಿಟ್ಟರೆ ಒಗ್ಗಟ್ಟಿಲ್ಲ, ಇದರಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಹಲವಾರು ಚಿತ್ರಗಳಿಗೆ ಸಹಿ ಹಾಕಿದ್ರು ಕೂಡ ಹಲವಾರು ಚಿತ್ರದ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ದುಡ್ಡು ಹಾಕಿದ್ದಾರೆ ಅವ್ರು ನಂಬ್ಕೊಂಡು. ಈಗ ಒಂದು ವೇಳೆ ಅತಂತ್ರ ಸ್ಥಿತಿಗೆ ಹೋಗ್ಬಿಟ್ರ ಚಿತ್ರ ನಿರ್ದೇಶಕರುಗಳು ಅಂತ. ಯಾಕಂದರೆ ಈ ಬಾರಿ ಡೆವಿಲ್ ರಿಲೀಸ್ ಆಗಬೇಕಿತ್ತು, ಇವತ್ತೇನು ಸಾಂಗ್ ರಿಲೀಸ್ ಆಗಬೇಕಿತ್ತು, ಅದು ತಡೆ ಹಿಡಿದಿದ್ದಾರೆ, ಅಂದರೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ಸಾಕಷ್ಟು ನಷ್ಟ ಆಗ್ತಿದೆಯಾ ದರ್ಶನ್ ಅವ್ರನ್ನ ನಂಬ್ಕೊಂಡವ್ರಿಗೆ? ಇಲ್ಲ, ಇದು ತುಂಬ ಈಗಾಗಲೇ ಒಂದು ವರ್ಷದಿಂದನೂ ನಡೀತಾನೇ ಇದೆ. ಇವಾಗ ಅವ್ರು ಬೇಲಿದ್ದಾಗಲೂ ಸಹ ಅವ್ರಿಗೆ ಇಫ್ ಇಟ್ ಈಸ್ ಪಾಸಿಬಲ್ ಕೆಲವೊಂದು ಸಿನಿಮಾನ ಅವರು ಫಿನಿಷ್ ಮಾಡ್ಬೋದಿತ್ತು. ಕೆಲವೊಬ್ಬರಿಗೆ ನಿರ್ಮಾಪಕರಿಗೆ ಏನಂದರೆ ಸಿನಿಮಾ ಸ್ಟಾರ್ಟ್ ಆಗದೇ ಇದ್ದವ್ರಿಗೆ ಏನು ಲಾಸ್ ಆಗಲ್ಲ.
ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದು ರೀಫಂಡ್ ಮಾಡ್ಬೋದು ದರ್ಶನ್ ಅವರು. ಅದೇ ಅರ್ಧ ಸಿನಿಮಾ ಆಗಿರೋ ಅಂಥದ್ದನ್ನು ಸಿನಿಮಾ ಫಿನಿಷ್ ಮಾಡಬೇಕಿತ್ತು. ಆ ಒಂದು ಕಾರಣಕ್ಕೆ ಕಾನೂನು ಏನೂ ಚೇಂಜ್ ಆಗಲ್ವಲ್ಲ. ಸೊ ಆ ಒಂದು ಯಾರು ಅವ್ರ ಜೊತೆಗೆ ಅರ್ಧ ಸಿನಿಮಾಗಳು ಮಾಡಿದ್ದಾರೆ ಅವರಿಗೆ ಲಾಸ್ ಆಗ್ಬೋದು. ಅದು ಮುಂದಕ್ಕೆ ಏನಾರ ಲಾಸ್ ಅವರೇ ಬೇರ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಇದು ಅವ್ರು ಮಾಡ್ಕೊಂಡಿರೋ ತಪ್ಪು. ಪಾಪ ಬೇರೆ ನಿರ್ಮಾಪಕರು ದುಡ್ಡು ಹಾಳಾಗಬಾರ್ದಲ್ವಾ, ಅವರೇ ನಿಭಾಯಿಸ್ಕೋಬೇಕಿದನ್ನು. ಫೈನಲಿ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಒಬ್ಬ ದಿಟ್ಟ ನಾಯಕ ಬೇಕು ಚಿತ್ರರಂಗಕ್ಕೆ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಯಾಕಂದರೆ ಹಿಂದೆ ರಾಜ್ಕುಮಾರ್ ಇದ್ದರು, ಅಂಬರೀಷ್ ಅವರು ಇದ್ದರು, ವಿಷ್ಣುವರ್ಧನ್ ಇದ್ದರು, ಸಾಕಷ್ಟು ಮೇರು ನಟರುಗಳು ಇದ್ದರು. ಯಾಕೋ ಅದೆಲ್ಲ ಅವರೆಲ್ಲ ಮರೆ ಆದಮೇಲೆ ಇತ್ತೀಚೆಗೆ ಯಾಕೋ ಚಿತ್ರರಂಗದಲ್ಲಿ ಕಲಾವಿದರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಚಿತ್ರರಂಗವನ್ನು ಒಗ್ಗಟ್ಟಾಗಿಡಲಿಕ್ಕೆ ಯಾರಾದರೂ ಒಬ್ಬರು ನಾಯಕರು ಬೇಕಲ್ವಾ? ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಿತ್ರರಂಗದಲ್ಲಿ ಅವತ್ತೂ ಒಗ್ಗಟ್ಟಿದೆ, ಇವತ್ತೂ ಒಗ್ಗಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಚಿತ್ರರಂಗ ಏನು ಡಿಸಿಷನ್ಸ್ ತೊಗೊಳಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಅವರು ಪರ್ಸ್ನಲ್ ಲೈಫ್ ಆದಾಗ ಪರ್ಸ್ನಲ್ ಲೈಫ್ಗೆ ಯಾರೂ ಎಂಟ್ರಫೇರ್ ಆಗಲ್ಲ. ಇವಾಗ ಮುಂಚೆ ರಾಜ್ಕುಮಾರ್ ಅವರಿದ್ದರೂ ಸಹ ಅವರು ಮನೆಗೆ ಹೋಗಿ ಏನೇ ವಿಚಾರಗಳಿದ್ರೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ರೀತಿಯಾಗಿ ಡಿಸಿಷನ್ ತೊಗೋತಿದ್ರೆ ವಿನಃ ಇದೆಲ್ಲ ಚಿತ್ರರಂಗದಲ್ಲಿ ಮಾಡಿರೋಂಥ ಹೊಸ ಬೆಳವಣಿಗೆಗಳಿವೆಲ್ಲ. ಇದೆಲ್ಲ ಪರ್ಸ್ನಲ್ಲಾಗಿ ಅವ್ರು ಮಾಡ್ಕೊಂಡಿರೋದ್ರಿಂದ ಅವ್ರು ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಚಿತ್ರರಂಗದ ಬಗ್ಗೆ ಏನಾದ್ರು ಮಾತಾಡಿದಾಗ ಅಥವಾ ಚಿತ್ರರಂಗದಿಂದ ಏನಾದರೂ ತೊಂದರೆಗಳಾದಾಗ ಮಾತ್ರ ವಾಣಿಜ್ಯ ಮಂಡಳಿನಲ್ಲಿ ಅದನ್ನು ನಾವು ಆನ್ಸರ್ ಮಾಡ್ಬೋದು. ಬಿಟ್ಟರೆ ಒಗ್ಗಟ್ಟಿಲ್ಲ, ಇದರಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಹಲವಾರು ಚಿತ್ರಗಳಿಗೆ ಸಹಿ ಹಾಕಿದ್ರು ಕೂಡ ಹಲವಾರು ಚಿತ್ರದ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ದುಡ್ಡು ಹಾಕಿದ್ದಾರೆ ಅವ್ರು ನಂಬ್ಕೊಂಡು. ಈಗ ಒಂದು ವೇಳೆ ಅತಂತ್ರ ಸ್ಥಿತಿಗೆ ಹೋಗ್ಬಿಟ್ರ ಚಿತ್ರ ನಿರ್ದೇಶಕರುಗಳು ಅಂತ. ಯಾಕಂದರೆ ಈ ಬಾರಿ ಡೆವಿಲ್ ರಿಲೀಸ್ ಆಗಬೇಕಿತ್ತು, ಇವತ್ತೇನು ಸಾಂಗ್ ರಿಲೀಸ್ ಆಗಬೇಕಿತ್ತು, ಅದು ತಡೆ ಹಿಡಿದಿದ್ದಾರೆ, ಅಂದರೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ಸಾಕಷ್ಟು ನಷ್ಟ ಆಗ್ತಿದೆಯಾ ದರ್ಶನ್ ಅವ್ರನ್ನ ನಂಬ್ಕೊಂಡವ್ರಿಗೆ? ಇಲ್ಲ, ಇದು ತುಂಬ ಈಗಾಗಲೇ ಒಂದು ವರ್ಷದಿಂದನೂ ನಡೀತಾನೇ ಇದೆ. ಇವಾಗ ಅವ್ರು ಬೇಲಿದ್ದಾಗಲೂ ಸಹ ಅವ್ರಿಗೆ ಇಫ್ ಇಟ್ ಈಸ್ ಪಾಸಿಬಲ್ ಕೆಲವೊಂದು ಸಿನಿಮಾನ ಅವರು ಫಿನಿಷ್ ಮಾಡ್ಬೋದಿತ್ತು. ಕೆಲವೊಬ್ಬರಿಗೆ ನಿರ್ಮಾಪಕರಿಗೆ ಏನಂದರೆ ಸಿನಿಮಾ ಸ್ಟಾರ್ಟ್ ಆಗದೆ ಇದ್ದವ್ರಿಗೆ ಏನು ಲಾಸ್ ಆಗಲ್ಲ. ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದು ರೀಫಂಡ್ ಮಾಡ್ಬೋದು ದರ್ಶನ್ ಅವರು. ಅದೇ ಅರ್ಧ ಸಿನಿಮಾ ಆಗಿರೋ ಅಂಥದ್ದನ್ನು ಸಿನಿಮಾ ಫಿನಿಷ್ ಮಾಡಬೇಕಿತ್ತು. ಆ ಒಂದು ಕಾರಣಕ್ಕೆ ಕಾನೂನು ಏನೂ ಚೇಂಜ್ ಆಗಲ್ವಲ್ಲ. ಸೊ ಆ ಒಂದು ಯಾರು ಅವ್ರ ಜೊತೆಗೆ ಅರ್ಧ ಸಿನಿಮಾಗಳು ಮಾಡಿದ್ದಾರೆ ಅವರಿಗೆ ಲಾಸ್ ಆಗ್ಬೋದು. ಅದು ಮುಂದಕ್ಕೆ ಏನಾರ ಲಾಸ್ ಅವರೇ ಬೇರ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಇದು ಅವ್ರು ಮಾಡ್ಕೊಂಡಿರೋ ತಪ್ಪು. ಪಾಪ ಬೇರೆ ನಿರ್ಮಾಪಕರು ದುಡ್ಡು ಹಾಳಾಗಬಾರ್ದಲ್ವಾ, ಅವರೇ ನಿಭಾಯಿಸ್ಕೋಬೇಕಿದನ್ನು. ಫೈನಲಿ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಒಬ್ಬ ದಿಟ್ಟ ನಾಯಕ ಬೇಕು ಚಿತ್ರರಂಗಕ್ಕೆ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಯಾಕಂದರೆ ಹಿಂದೆ ರಾಜ್ಕುಮಾರ್ ಇದ್ದರು, ಅಂಬರೀಷ್ ಅವರು ಇದ್ದರು, ವಿಷ್ಣುವರ್ಧನ್ ಇದ್ದರು, ಸಾಕಷ್ಟು ಮೇರು ನಟರುಗಳು ಇದ್ದರು. ಯಾಕೋ ಅದೆಲ್ಲ ಅವರೆಲ್ಲ ಮರೆ ಆದಮೇಲೆ ಇತ್ತೀಚೆಗೆ ಯಾಕೋ ಚಿತ್ರರಂಗದಲ್ಲಿ ಕಲಾವಿದರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಚಿತ್ರರಂಗವನ್ನು ಒಗ್ಗಟ್ಟಾಗಿಡಲಿಕ್ಕೆ ಯಾರಾದರೂ ಒಬ್ಬರು ನಾಯಕರು ಬೇಕಲ್ವಾ? ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಿತ್ರರಂಗದಲ್ಲಿ ಅವತ್ತೂ ಒಗ್ಗಟ್ಟಿದೆ, ಇವತ್ತೂ ಒಗ್ಗಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಚಿತ್ರರಂಗ ಏನು ಡಿಸಿಷನ್ಸ್ ತೊಗೊಳಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಅವರು ಪರ್ಸ್ನಲ್ ಲೈಫ್ ಆದಾಗ ಪರ್ಸ್ನಲ್ ಲೈಫ್ಗೆ ಯಾರೂ ಎಂಟ್ರಫೇರ್ ಆಗಲ್ಲ. ಇವಾಗ ಮುಂಚೆ ರಾಜ್ಕುಮಾರ್ ಅವರಿದ್ದರೂ ಸಹ ಅವರು ಮನೆಗೆ ಹೋಗಿ ಏನೇ ವಿಚಾರಗಳಿದ್ರೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ರೀತಿಯಾಗಿ ಡಿಸಿಷನ್ ತೊಗೋತಿದ್ರೆ ವಿನಃ ಇದೆಲ್ಲ ಚಿತ್ರರಂಗದಲ್ಲಿ ಮಾಡಿರೋಂಥ ಹೊಸ ಬೆಳವಣಿಗೆಗಳಿವೆಲ್ಲ. ಇದೆಲ್ಲ ಪರ್ಸ್ನಲ್ಲಾಗಿ ಅವ್ರು ಮಾಡ್ಕೊಂಡಿರೋದ್ರಿಂದ ಅವ್ರು ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಚಿತ್ರರಂಗದ ಬಗ್ಗೆ ಏನಾದ್ರು ಮಾತಾಡಿದಾಗ ಅಥವಾ ಚಿತ್ರರಂಗದಿಂದ ಏನಾದರೂ ತೊಂದರೆಗಳಾದಾಗ ಮಾತ್ರ ವಾಣಿಜ್ಯ ಮಂಡಳಿನಲ್ಲಿ ಅದನ್ನು ನಾವು ಆನ್ಸರ್ ಮಾಡ್ಬೋದು. ಬಿಟ್ಟರೆ ಒಗ್ಗಟ್ಟಿಲ್ಲ, ಇದರಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ.